ನನಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? 37ನೇ ಅಧ್ಯಾಯ 12ನೇ ವಚನ. ಒಂದೊಂದು ಕಾಲದಲ್ಲಿ ಅವನ ಅಣ್ಣನಂದರು ತಂದೆಯ ಆಡು ಕುರಿಗಳನ್ನು ಶೆಕೆಮಿನಲ್ಲಿ ಮೇಯಿಸುತ್ತಿದ್ದಾಗ, ಶೆಕೆಮಿನಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದರು. ಯಾರು? ಸಹೋದರರು, ಯೋಸೇಫನ ಸಹೋದರರು, ಯಾಕೋಬನ ಮಕ್ಕಳು. ಯಾಕೋಬನ ಮಕ್ಕಳು ಕುರಿಗಳನ್ನು ಮೇಯಿಸುತ್ತಿದ್ದಾಗ ಶೆಕೆಮನಿಗೆ ತಂದೆ ಯಾಕೋಬನು ಕಳಿಸ್ತಾ ಇದ್ದಾನೆ, ಅವರ ಕ್ಷೇಮವನ್ನು ಕರ್ಕೊಂಬ, ಕುರಿಗಳ ಕ್ಷೇಮವನ್ನು ತಗೊಂಬ, ಹೆಂಗಿದಾವೆ. ಏಕೆಂದರೆ ಶೆಕೆಮು ಒಂದು ಪಾಪದ ಸ್ತಂಭದಿಂದ ನಾವು ಕರೆಯಲ್ಪಡ್ತಾರೆ. ಅಲ್ಲಿ ಒಂದು ಶೆಕೆಮು ಒಂದು ವ್ಯಭಿಚಾರದ ನಿಲಯವಾಗಿ ಪರಿಗಣಿಸಲ್ಪಟ್ಟಿದೆ. ಅಲ್ಲಿ ಕಳ್ಳರು, ಜೂಜಾಟರು ಅಲ್ಲೆಲ್ಲ ಬಹು ಅಪಾಯಕಾರರಲ್ಲಿರ್ತಾರೆ, ದುಷ್ಟರು ಅಲ್ಲಿರ್ತಾರೆ. ಅಲ್ಲಿ ಹೋಗಿ ನಿಮ್ಮ ಅಣ್ಣಂದ್ರೆ ಹೆಂಗಿದ್ದಾರೆ, ನಿಮ್ಮ ಅಣ್ಣಂದ್ರಲ್ಲಿ ಕುರಿಗಳು ಕ್ಷೇಮವಾಗಿದ್ದವ ಇಲ್ಲ ಅಂತ ನೋಡ್ಕೊಂಬ ಅಂತಂದು ಯೋಸೇಫನನ್ನು ಕಳಿಸಿದ್ದಾನೆ. ಬುತ್ತಿ ಕೊಟ್ಟು ಬುತ್ತಿ ಊಟ ಮಾಡ್ತಾ ಇದ್ದಾರೆ. ಆ ಬುತ್ತಿ ತಗೊಂಡ್ಬಂದ್ಮೇಲೆ ನೋಡ್ರಿ 14, ನೀವು ಹೋಗಿ ಅಣ್ಣಂದಿರ ಯೋಗಕ್ಷೇಮವನ್ನು, ಆಡು ಕುರಿಗಳನ್ನು ಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಪ್ಪಣೆ ಕೊಟ್ಟ. ಅವನನ್ನು ಹೆಬ್ರೋನಿನ ತಗ್ಗಿನಿಂದ ಯೋಸೇಫನು ಹೊರಟನು. ಅವನ ಶೆಕೆಮಿಗೆ ಬಂದು ಅಡವಿಯಲ್ಲಿ ತಿರುಗಾಡುತ್ತಿದ್ದ ಒಬ್ಬ ಮನುಷ್ಯನು ಅವನು ಕಂಡು, ಏನು ಹುಡುಕುತ್ತಿ, ಏನು ವಿಚಾರಿಸ್ತಿ ಅಂದನು. ನನ್ನ ಅಣ್ಣಂದಿರು ಹುಡುಕುತ್ತಿದ್ದ ಇದ್ದೇನೆ, ಆಡು ಕುರಿಗಳನ್ನು ಎಲ್ಲಿ ಮೇಯಿಸ್ತಾ ಇದ್ದಾರೆ, ದಯವಿಟ್ಟು ಹೇಳು. ಅದಕ್ಕೆ ಮನುಷ್ಯನು, ಅವರು ಇಲ್ಲಿಂದ ಹೊರಟು ಹೋದರು. ಅಲ್ಲಿ ಕುರಿಗಳು ಮೇಯಿಸುತ್ತಾ ಇದ್ದ ಕನಸು ಕಾಣವನು ಬಂದ, ನೋಡ್ರೋ ಇವನು ಹಿಡ್ಕೊಳ್ರೋ, ದುಷ್ಟ ಮೃಗವು ತಿಂದು ಹೋಯಿತು ಅಂತಂದು ಅಪ್ಪನಿಗೆ ಹೇಳೋಣ ಅಂತಂದು ನೀರಿಲ್ಲದ ಬಾವಿಯಲ್ಲಿ ಬಿಸಾಕ್ಬಿಡ್ತಾರೆ. ಈ ಗುಂಡಿಯಲ್ಲಿ 20ರಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಊರೊಳಗೆ ಹಾಕಿ ದುಷ್ಟಮೃಗವನ್ನು ತಿಂದು ಬಿಟ್ಟಿತು ಅಂತ ಹೇಳೋಣ. ಕನಸು ಕಾಣೋದು ಏನಾಗೋದು ನೋಡೋಣ. ಅವನು ಕನಸು ಕಾಣೋದು ಏನಾಗೋದು ನೋಡೋಣ. ಕನಸು ಕಾಣೋನು ದೇವರ ಮೇಲೆ ಪ್ರೀತಿ ಇಟ್ಟಾನೆ, ದೇವರ ಮೇಲೆ ಭಾರ ಹಾಕಿದ್ದಾನೆ, ದೇವರ ಮೇಲೆ ಮನಸ್ಸನ್ನಿಟ್ಟಿದ್ದಾನೆ, ದೇವರ ಅಲ್ಲೇ ಭರವಸೆ ಇಟ್ಟಿದ್ದಾನೆ, ದೇವರ ಮೇಲೆ ಬಹು ಹೃದಯವನ್ನು ಆ ಹೃದಯ ಅಂತರಂಗವೆಲ್ಲ ದೇವರ ಮೇಲೆ ಇಟ್ಟಿದ್ದಾನೆ, ದೇವರ ಮೇಲೆ ಇಟ್ಟು ನಂಬಿಕೆ ಇಟ್ಟಿದ್ದಾನೆ. ಇವನ ಕನಸುಗಳು ಏನಾಗುತ್ತವೋ ನೋಡೋಣ ಅಂತಂದು ಅವರ ಅಣ್ಣಂದಿರು ಹೇಳೋ ಮಾತು ಅಲ್ಲಿ ಬಹು ಕಠಿಣವಾಗಿದೆ. ನೋಡ್ರಿ, 11 ನೋಡಿದರೆ, ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಅಂದರೆ ಅವನ ತಂದೆ ಅವನ ಮಾತಿನಲ್ಲಿ ಮನಸ್ಸಿಟ್ಟನು. ಯಾರಿಗೆ ಮನಸ್ಸಿದೆ? ತಂದೆಗೆ ಮನಸ್ಸಿದೆ, ತಂದೆಗೆ ನಂಬಿಕೆ ಇದೆ. ಗುರಿಯಲ್ಲಿ ಹೋಗುತ್ತಿದ್ದವರು ಯಾರು? ಯೋಸೇಫನು. ಈಗ 22 ನೋಡಿದರೆ, ರೂಬೇನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಪ್ರಾಣ ಹತ್ಯೆ ಮಾಡಬೇಡ್ರಿ, ಸಾಯಿಸ್ಬಿಡೋಣ. ಒಬ್ಬೊಬ್ಬರು ಹೊಟ್ಟೆ ಕಿಚ್ಚು, ದುಷ್ಟತನ, ಬಂಡತನ ಹೆಂಗಿರುತ್ತೆ ಅಂದರೆ, ಸಾಯಿಸ್ಬಿಡೋಣ, ಸಾಯಿಸ್ಬೇಡ. ಅವರು ರೂಬೇನನ್ನು ಏನು ಹೇಳ್ತಾ ಇದ್ದಾನೆ? ಸಾಯಿಸಬಾರ್ದು, ಇವರನ್ನು ನಾವು ಪ್ರಾಣ ಹತ್ಯೆ ಮಾಡಬಾರ್ದು. ಇದು ಹಿಂಗೆ ಮಾಡಿದರೆ ನಾವು ಬಹು ಶಾಪ ಹೊಂತೀವಿ ಅಂತಂದು ಹೇಳ್ತಾ ಇದ್ದಾನೆ. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿಗೆ ಬಂದಾಗ
ಅವನ ಮೇಲಿಂದ ನಿಲುವುಟನ್ನಿಂಗಿ ತೆಗೆದು ಅವನನ್ನು ಹಿಡಿದು ಗುಂಡಿಯೊಳಗೆ ಹಾಕಿದರು. ನಿಲುವುಟನ್ನಿಂಗಿಯನ್ನು ತೆಗೆದು ಗುಂಡಿಯಲ್ಲಿ ಹಾಕಿದ್ದಾರೆ, ನೀರಿಲ್ಲದ ಗುಂಡಿಯಲ್ಲಿ. ಮಿದ್ಯಾನ್ಯರಿಗೆ ಮಾರಿಬಿಟ್ಟಿದ್ದಾರೆ. ಇನ್ನೊಬ್ಬನ ಆಲೋಚನೆ ಒಬ್ಬನ ಆಲೋಚನೆ ಸಾಯಿಸಬೇಕು ಅಂತ, ಇನ್ನೊಬ್ಬನ ಆಲೋಚನೆ ಗುಂಡಿಯಲ್ಲಿ ಹಾಕ್ಬೇಕಂತ, ಇನ್ನೊಬ್ಬನ ಆಲೋಚನೆ ಮಾರಬೇಕು ಅಂತ. ಯಾರ ಆಲೋಚನೆ ಸಿಕ್ಕಿತು? ಮಿದ್ಯಾನ್ಯರಿಗೆ ಮಾರಿದಾಗ ಅವನ ಐಗುಪ್ತಿಗೆ ಬಾನಿಸನಾಗಿ ಹೋಗ್ಬಿಟ್ಟ, ಬಂದಿಯಾಗಿ ಹೋಗ್ಬಿಟ್ಟ. ಅವನ ಕೈಗೆ ಬೇಡಿಗಳು ಹಾಕಿದರು, ಬಂಧಕಗಳಿಂದ ಕಟ್ಟಲ್ಪಟ್ಟ. ಬಾಂದಿಯಾಗಿ ಹೋಗಿ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಕೃಪೆಯಿಂದ ಕೃಪೆಗೆ ದೇವರು ಕರ್ಕೊಂಡೋಗಿ ಎಲ್ಲರಿಗೆ ಆಶೀರ್ವಾದವನ್ನು ಕೊಡೋನಂತಾಗಿದೆ. ಇಂದಿನ ದಿವಸ ನಮ್ಮ ಹೊಲಗಳಲ್ಲಿ, ನಮ್ಮ ಉದ್ಯೋಗದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಬೇಸರಗೊಂಡಿದ್ದೇವೆ, ಚಿಂತೆಯಿಂದಿದ್ದೇವೆ. ಚಿಂತೆ ದೇವ್ರ ಮೇಲೆ ಹಾಕ್ರಿ, ದೇವರ ಮೇಲೆ ಮನಸ್ಸಿಡ್ರಿ, ದೇವರ ಮೇಲೆ ಗುರಿ ಇಡ್ರಿ, ದೇವರೊಂದಿಗೆ ಬಾಳ್ರಿ. ಯೇಸು ಕ್ರಿಸ್ತನು ನಮಗೆ ಒಡೆಯನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೆ ಕೃಪೆಯಿಂದ ಕೃಪೆ ತೋರಿಸೋನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೆ ಬಹು ಆಶ್ರಯ ದುರ್ಗವಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಮಗೆ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ರಕ್ಷಣೆ, ಇದು ನೀಡೇ ರಕ್ಷಣೆ ದಿನ ಅಂತಂದು ಹೇಳ್ತಾ ಇದ್ದಾನೆ. ಆ ರಕ್ಷಣೆ ನಮಗೆ ತೋರಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಕೊಂಡು, ತಂದೆ ನಿಮಗೆ ಸ್ತೋತ್ರ 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 ಮಹಿಮೆ ಪ್ರಭಾವ ಚೆಲ್ಲಿಸ್ತಾ ಇದ್ದೀನಿ.